ಎತ್ಲಾಗಿ ಹೋದೆ ಆ ಬಾ ಇಲ್ಲಿ ಫಸ್ಟ್ ಅವರಿಂದ ಕೂಗ್ಕೊಂತಿದ್ದೀನಿ ಬಾರಮ್ಮಯ್ಯ ಬಾರಮ್ಮಯ್ಯ ಅಂತಂದು ಏನು ದುರಾಂಕರ ಬಂದ್ಬಿಡತ್ ನಿನಗೆ ಆ ನನ್ನ ಮಗನ್ ಕೊಟ್ಟಿರೋದೈತೆ ನಿನಗೆ ಆ ಮನೆಗೆ ಕೆಲಸ ಪಲ್ಸ ಮಾಡ್ಕೊಂಡು ಅಚ್ಚಕಟ್ಟಾಗಿ ಇರೋಣ ಮದಿಲ್ಲ ಬರೇ ಊರೂರು ಕೇರಿ ಸುತ್ತಾಡ್ಕೊಂಡು ಬತ್ತೀಯೋ ಇಲ್ವಾ ಈ ಮುಸ್ಲಿ ಯಾಕಪ್ಪ ಹಿಂಗ್ ಬಡ್ಕೊಂಬತ್ತೆ ಅತ್ತೆ ಆಗಿರೋದ್ಕಿಂತ ಕತ್ತೆ ಆಗಿರೋದು ಮೇಲು ಇವತ್ತೆ ಮುಸ್ಲಿ ಹಂಗೆ ಗುದ್ದು ಬಿಡೋಣ ಹಂಗೇನೆ ಮುಸ್ನಿಗೆ ಕಣ್ಣ ಕಾಲ ಹಾಕೊಂಡು ಕುತ್ಕೊಂಡು ನಂಗೆ ಬಡ್ಕೊಂಡಿದ್ ಮತ್ತೆ ಬಡ್ಕೊಂಬದೆ ಹಂಗೆ ಸಿಟ್ಟೆ ಬರುತ್ತೆ ಯಮ್ಮನ್ ನೋಡ್ತಿದ್ರೆ ಹಂಗೇನೆ ನಮ್ಮರ ಮನೆಗೆ ಏಟೋ ಮೇಲಾಗಿತ್ತು ಎಂಥ ಜನಕ್ಕೆ ನಾನು ಯಾವಾಗನ ಎದ್ದಾಡ್ಲಿ ಏನೋ ಮಾಡಲಿ ಅಚ್ಚುಕಟ್ಟಾಗಿ ನೋಡ್ಕೊಂಬಾರ ನನ್ನ ಇಲ್ಲಿಗೆ ಬಂದಾಗಲಿಂದ ಬರೀ ಬದುಕಿ ಆಗೈತೆ ನನಗೆ ಅವ್ರು ಚಾಕ್ರಿ ಮಾಡೋದು ಇವ್ರು ಚಾಕ್ರಿ ಮಾಡೋದು ಅದೇ ಆಗೈತಿ ಹಂಗೆ ಏರಿಕೆ ಬಿಡ್ತೀನಿ ಹಂಗೇನೆ ಸಿಟ್ಟು ಬರುತ್ತೆ ನನಗೆ ಹಂಗೇನೆ ಏನು ಮಾಡ್ತೀಯಾ ನೆರೆ ಹೊರೆ ಅಕ್ಕಪಕ್ಕದಾಗಿರೋರು ಏನು ಅಂದ್ಕೊಂತಾರೆ ಅಮ್ಮದಕ್ಕೆ ಸುಮ್ಮನಿದ್ದೀನಿ ಅಷ್ಟೇ ತಿರ್ಗಿ ಅಲ್ಲೇ ನಿಂತ್ಕೊಂಡು ಯಾಕೆ ನೀನು ಗೋಣ ಗೋಣ ಅಂತಿರೋದು ಬತ್ತಿಯೋ ಇಲ್ಲ ನೋಡು ಬರಲಿ ಯಾತತ್ತೆ ನಿಂದು ಅವಾಗಲಿಂದ ಯಾಕೋ ಕರೆಕ್ಟಲ್ಲ ಯಾಕೆ ಹೇಳೋದು ನಾನು ಸ್ನಾನ ಮಾಡಬೇಕು ಅಲ್ಲೋಗಿ ನೀರೂರಿಗೆ ಹೋಗು ಚೆನ್ನಾಗಿ ಕಾಸು ಬೇವಿನ ಸೊಪ್ಪು ಆಮೇಲೆ ನೀಲಗಿರಿ ಸೊಪ್ಪು ಅದೆಲ್ಲ ಹಾಕಿ ಕ್ಲೀನಾಗಿ ಕಾಸ್ಬೇಕು ಹೆಂಗ ಆಮೇಲೆ ಎಳ್ಳಿ ಸೊಪ್ಪು ಹಾಕಿ ಹಂಗೇನೆ ಅಲ್ಲಿ ಮನೆಯಿಂದ ಐತಲ್ಲ ಎಳ್ಳಿ ಸೊಪ್ಪು ಇಟ್ಕೊಂಡು ಅದನ್ನ ಹಾಕಿ ಚಂದಕ್ಕೆ ನೀರು ಕಾಸು ಯಾಕೋ ಮೈನವಾಗಿ ಸ್ನಾನ ಮಾಡ್ಬೇಕು ನಾನು ಹೆಂಗ ಅರ್ಥ ಆತ ಇನ್ನೂ ಇಲ್ವ ನಾನು ಇನ್ನೊಂದ್ಸಲ ಹೇಳ್ಬೇಕು ಇಲ್ಲ ಮುಸ್ಲಿ ಈ ಮುಸ್ಲಿಗೆ ಈಗಿನ ಇದ್ರಾಗೂ ಇವಳಿಗೆ ಅದೆಲ್ಲ ಸೊಪ್ಪು ಹಾಕಿ ಸ್ನಾನ ಮಾಡೋ ಅಂಥದ್ದು ಏನು ಬೇಕು ಹಂಗೆ ಅದಕ್ಕೆ ಒಂದು ಸ್ವಲ್ಪ ಕಾಪಿ ಒಯ್ದು ಬಿಡ್ತೀನಿ ಬಿಡು ಯಾಗ್ರಾಡ್ ಮಂತೆ ಇವತ್ತೆಲ್ಲಾನು ಹಂಗೆ ಮಾಡ್ತೀನಿ ನೀರು ಇವಜ್ಜಿಗೆ ಮೈಯೆಲ್ಲ ಕೆಂಪು ಮಾಡ್ತೀನಿ ಡೌಲು ಹಾಕತ್ತೆ ಇವಾಗ ಹಿಂಗೆಲ್ಲ ಸ್ನಾನ ಮಾಡ್ತಿರೋದು ಎಲ್ಲಿಗೆ ಹೋಗ್ತೀಯಾ ಅದೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕು ಅಲ್ಲ ನೀರು ಕಾಸುನೇ ತಾನೆ ತಳ್ಗು ಫಸ್ಟು ಇವಳು ಊರಾಗಳ ಸುದ್ದಿ ನಿನ್ಗೆ ಯಾಕೆ ನನ್ನ ಸುದ್ದಿ ನಿನ್ಗೆ ಯಾಕೆ ನಡಿ ಫಸ್ಟ್ ನಾನು ಹೇಳಿದ್ ಮಾಡು ಎಲ್ಲ ಮುಸ್ಲಿ ಮಾಡ್ತೀನಿ ತಡ್ಕ ಮಾಡ್ತೀನಿ ನಮಗೂ ಟೈಮ್ ಬರ್ತತೆ ಈ ಮುಸ್ಲಿಗೆ ಬಂದಂಗೆ ನನಗೂ ಟೈಮ್ ಬರ್ತತೆ ನಾನು ಮಾಡ್ತೀನಿ ಪಾಠ ಕಲಿಸ್ತೀನಿರೋ ಎಲ್ಲ ಇವನು ಯಾಕೆ ಹಿಂಗೆ ಮೈಯೆಲ್ಲ ಕೆಟ್ಟ ಯಪ್ಪ ಸ್ನಾನ ಮಾಡಿ ಬಂದಾಗ್ಲಿಂದ ಯಾಕೋ ಮೈಯೆಲ್ಲ ಕಡಿಗತ್ತಲ್ಲ ಯಾಕೆ ಯಮ್ಮ ಯಪ್ಪ ಮೈಯೆಲ್ಲ ಕಡಿತೈತಿ ಯಪ್ಪ ಅಮ್ಮ ತಲೆಯೆಲ್ಲ ಕಡಿತೈತಿ ಯಾಕೆ ಹಿಂಗಾತು ಇವಳು ಏನು ಮಾಡಿಳು ಸೊಪ್ಪೆಲ್ಲ ಹಾಕಿ ಸ್ನಾನ ಮಾಡ್ಕೊಂಡೆ ಮೈ ನೋವು ಕಮ್ಮಿ ಆಕತ್ತೆ ಅಂತಂದು ಇದು ಯಾ ತಪ್ಪಿದ್ದು ಮೈಯೆಲ್ಲ ಕಡಿತೈತಿ ತರಿಕೆ ಯಮ್ಮ ಅಮ್ಮಯ್ಯ ಸುಶೀಲಾ ಸುಶೀಲಾ ಬರ ಇಲ್ಲಿ ಓಹೋ ನಂದು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಗಿದ್ದಂಗೆ ಐತಿ ಪರ ಕೆರ್ಕೊಂಡು ಹೆಂಗೆ ಕೆಂಪಾಗೈತೆ ನೋಡು ನನ್ನ ಎಕ್ಸ್ಪೆರಿಮೆಂಟ್ ವರ್ಕ್ ಆಗಿದೆ ಸಕ್ಸಸ್ ಯಾಕೆ ಸ್ನಾನ ಮಾಡಿಸ್ತೇ ನನಗೆ ಥೋದರಿಗೆ ಮೈಯೆಲ್ಲ ಕಡಿಗೆ ತಂಗೆ ಪರ ಕೆರ್ಕೊಂಬಂಗಾಕತಿ ಮೈಯೆಲ್ಲ ಕೆಂಪಾಗೈತಿ ದೊಡ್ಡದಾಗಿದ್ದಾವೆ ಏನು ಹಾಕಿದ್ದೆ ನೀನು ಯಪ್ಪ ಉರಿತತೆ ತಡ್ಕೊಂಬಕ್ಕಾಗ್ತಿಲ್ಲ ತಾಪ ಅಮ್ಮ ಯಾತನ ಹಚ್ಚಿ ಈ ನೋವಿಗೆ ಯಾಕತ್ತೆ ನೀನು ಹೇಳ್ದಂಗೆ ಮಾಡಿದೆ ನಾನು 3 ಥರ ಸೊಪ್ಪು ಹಾಕಿ ಕ್ಲೀನಾಗಿ ನೀರು ಇರುತ್ತೆ ಅಷ್ಟೇ ನೀರು ಇರಕ್ಕೆ ಬಸ್ಲಕ್ಕಿತ್ತೆ ನೀನೇ ನೋಡ್ದಲ್ಲ ನಾನು ಯಾವ ತವರಕ್ಕೆ ಹಾಕಿಲ್ಲಮ್ಮ ನನ್ನಲ್ಲಿ ಬಂದು ಆಮೇಲೆ ನೀನು ನಾನು ಯಾವ ತವರಕ್ಕೆ ಹಾಕಿಲ್ಲ ನೀರಲ್ಲಿ ಇಕ್ಕಿದ್ದು ನೀನೇ ನೋಡಲ್ಲಮ್ಮ ನೀರಿಕ್ಕಿದ್ದ ನನ್ನ ಮೇಲೆ ಬಂದುಬಿಡಿ ಇವಾಗ ಬೀಳಿ ಬೀಳಿ ಈ ಮುಸ್ಲಿ ನಾನು ಫಸ್ಟ್ ಇಲ್ಲಿಂದ ಅತ್ಲಾಗ ಹೋದ್ರೆ ಸಾಕು ಇಲ್ಲಾಂದರೆ ಇನ್ನಿದ್ದು ಸೇವೆ ಮಾಡಿಸ್ಕೊಂತ ಇದನ್ನಚ್ಚು ಅಂತಂದು ಇಲ್ಲಿಂದ ಎಸ್ಕೇಪ್ ಆಗದೆ ಮೇಲೆ ನಾನು ಇವತ್ತರ ಸಂತೋಷ ಇನ್ಯಾವತ್ತೂ ಆಗಿರಲಿಲ್ಲ ಸರಿಯಾ ಮಾಡಿದ ಮುಸ್ಲಿಗೆ ಅಲ್ಲ ಮತ್ತೆ ದಿನ ನನ್ನ ಏನು ಗುಲಾಮನ್ ಮಾಡ್ಕೊಂಡೈತಿ ಇವಜ್ಜಿ ಅಲ್ಲ ಅತ್ತೆ ಏಟೆ ಆಗಲಿ ಅತ್ತೆ ಬಿಡು ಅಂತ ನಾನು ಎಷ್ಟೇ ಸುಧಾರಿಸ್ಕೊಂಡು ಹೋದ್ರು ಇವತ್ತೇ ನನಗೆ ಒಂದು ಚೂರನ್ನ ಪ್ರೀತಿ ಕೊಡ್ತಿದ್ದಿತ್ತು ಕೊಡೋದು ಬೇಡವೆ ಅತ್ತೆ ತಾಯಿ ಥರ ಅಂತೆ ನಮ್ಮನ್ನ ಹೆಂಗೆ ನೋಡ್ಕೊಂತೀವಿ ನಾವು ಹಂಗೆ ನೋಡ್ಕೊಂತೀವಿ ಎಂಬಗ್ಗೆಮ್ಮ ಆರಾಮಾಗಿ ಅಡ್ಡಾಡ್ತಾ ಇದೆಯಾ ಊರಾಗೆ ನಮ್ಮನೆ ಕಡೆಗೆ ನಮ್ಮ ಹಿಂಗೆ ಆರಾಮಾಗಿ ಬಂದಿದ್ಯಾ ಏನಿಲ್ಲ ಆವಾಗಲೇ ಬಂದು ಮಂತಕ್ಕೆ ಅಜ್ಜಿ ಸ್ನಾನ ಮಾಡಿ ಒಳಗೆ ಹೋಗಿದ್ದಾದ್ಮೇಲೆ ಯಾಕೋ ಬಡ್ಕೊಂಬತ್ತು ತಗೊಂಡು ಕೇಳಿಸ್ತಲ್ಲ ಏನಾಯ್ತು ಎತ್ತಾತು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನಾಗೈತೆ ನಿಮ್ಮ ಅತ್ತಿಗೆ ಏನಾಯ್ತು ಯಾಕೆ ಹಂಗೆ ಬಡ್ಕೊಂಬತೈತಿ ಏನಿಲ್ಲ ಬಿಸಿ ನೀರು ಕಾಸಿದ್ನೇಳು ಸೊಪ್ಪು ಯಾವುದೆಲ್ಲ ಹಾಕಿ ಅದಕ್ಕೆ ಸ್ನಾನ ಮಾಡಿ ಮೈಯೆಲ್ಲ ಉರಿತೈತೆ ಅಂತ ಮನಿಕೊಂಡೈತಿ ಇನ್ನೂ ಆತದು ಇಲ್ಲಿ ಅವಜ್ಜಿಗೆ ಏನಾಗತ್ತೆ ಗುಂಡ್ಕೊಲ್ ಇದ್ದಂಗೆ ಐತಿ ಸಾಯೆಲ್ಲ ಬದುಕಲ್ಲ ಅವಜ್ಜಿ ಅದಕ್ಕೆ ಕೇಳ್ತಿ ಹೇಳತ್ತ ಅವಜ್ಜಿದು ಹೇಳ್ಕೊಂಬಕ್ಕೆ 1000 ಇದಾವೆ ಸರಿ ಆಯ್ತು ನಾವಿಬ್ಬರು ವಿಷಯ ಮಾತಾಡೋಣ ಕೂಕ ಬಾ ನಿನಗೊಂದು ವಿಷಯ ಗೊತ್ತೇ ಶಾಂತಕ್ಕನ ಮಗಳು ಶಾಂತಕ್ಕ ಇದ್ದಾಳ ಅವಳ ಮಗಳು
ಯಾರನ್ನೋ ಲವ್ ಮಾಡ್ತಿದ್ದಾಳಂತೆ. ನಿನಗೇನು ವಿಷಯ ಗೊತ್ತಾ ನಿಮ್ಮಯ್ಯ ಭಾಗ್ಯಮ್ಮ? ಗೊತ್ತು ನಿಮ್ಗೇನು ವಿಷಯ ಅದು? ನನಗೂ ಗೊತ್ತು ಕಣೇ. ನನಗೂ ಗೊತ್ತು, ಎಲ್ಲ ಗೊತ್ತು ಅವ್ರದ್ದೆಲ್ಲನೂ. ಆ ಹುಡುಗ ದಿನಾನು ಕಾಲೇಜಿಂದ ಮೀಟ್ ಆಗೋಣಂತೆ ಶಿರದಾಗಿ. ಅಲ್ಲಿ ಮಾತಾಡೋದಂತೆ, ಪಾರ್ಕ್ನಾಗ ಹೋಗೋದಂತೆ, ಅಲ್ಲಿ ಕುತ್ಕೊಂಡೆಲ್ಲ ಮಾತಾಡೋದಂತೆ, ಹಾಗೆಲ್ಲ ಭಾಳ ನಡೆದೇವಿ. ಇವಾಗ ತುಮಕೂರಿಗೆ ಹೋಗೈತೆ ಅವ್ರಿಗೆ ಕಾಲೇಜಿಗೆ. ಇವಾಗ ಇತ್ತೀಚೆಗೆ ಬಂದೈತಮ್ಮ, ಇಲ್ಲೇ ಐತಿ ಊರಾಗೆ. ಅದೇನು ವಿಷಯ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಆ ಹುಡುಗನಂತೂ ನಾನು ನೋಡಿದ್ದೀನಿ, ಚಂದ ಕೈದಾನ ಹುಡುಗ. ಅಲ್ಲ, ನಿನಗೆ ಹೆಂಗೆ ಗೊತ್ತಾ ಹುಡುಗ? ನೀನೇ ನೋಡಿದ್ದೆ. ನಾನು ಸುಮಾರು ಸಲ ಶಿರಾ ಕಂಡಿದ್ದೀನಿ. ನನಗೆ ಕಂಡಿಲ್ಲ, ಅವಳು ಕಂಡಿಲ್ಲ. ನೀನು ಹೆಂಗೆ ನೋಡಿದೆ ಅವನ್ನ? ಅವತ್ತು ಏನಂದರೆ ನಮ್ಮ ಅಣ್ಣನ ಮಗ ಶಿರಾದಾಗೆ ಅಲ್ಲಿ ಇರೋದು. ಹಂಗಾಗಿ ಶಿರಾಕಿ ಕರ್ಕೊಂಡು ಹೋಗಿದ್ದೆ ಅವ್ರ ಕಾಲೇಜಿಂತಾಗೆ. ಬಾರಮ್ಮ ಬಾಚಿಕಮ್ಮ ತೋರಿಸ್ತೀನಿ, ನಮ್ಮ ಕಾಲೇಜಲ್ಲಿ ಐತಂತ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ. ಸರಿ ಆಯ್ತು ನಡಿಯಪ್ಪಣೆ ತೋರಿಸು ಅಂತಂದು ಜೊತೆಗೆ ಹೋಗಿದ್ನಿ ಅವಳು. ಅವಾಗ ಅವರಿಬ್ರು ಕೈ ಹಿಡ್ಕೊಂಡು ಹೋಗ್ತಾ ಇದ್ರು. ಅವಾಗ ನೋಡಿದೆ. ತಿರ್ಗಿ ಆಮೇಲೆ ಹಿಂಗೆ ವಾಪಸ್ ಬರ್ತಾ ಊರಾಗ ಬಸ್ನಾಗೆ ಕಿಟಕಿಯಾಗ ನೋಡಿನಲ್ಲ, ಪಾರ್ಕ್ನಾಗ ಕುತ್ಕೊಂಡಿದ್ರು ಅಷ್ಟೇ. ಅವ್ರಿಗೆ ಚಂದ ಕೈದಾನೆ. ಆದರೆ ಬೇರೆ ಇದು ಬೇರೆ ಜಾತಿ ಅಂತೆ. ಏನ ಮಾಡ್ಕೊಂಬ್ಲೇಳು, ಈಗಿನ ಕಾಲದಾಗೆ ಜಾತಿ ಪಾತಿ ಇಲ್ಲಮ್ಮಯ್ಯ. ಯಾರನ್ನ ಬೇಕಾದ್ರೂ ಮದುವೆ ಆಗ್ತಾರೆ. ಈ ಹಳ್ಳಿಯಾಗೆ ಒಂದೀಟು ಆ ಜಾತಿ ಈ ಜಾತಿ ಅಂತಂದು ಹೇಳ್ತಾರೆ. ಸಿಟಿಯಾಗೆ ಎಲ್ಲ ಒಂದೇ ಜಾತಿನೇ. ಅವ್ರಿವ್ರನ್ನೆಲ್ಲ ಮದುವೆ ಆಗ್ತಾರೆ, ಅವ್ರ ಪಾಡಿಗೆ ಅವರು ಸಂಸಾರ ಮಾಡ್ಕೊಂಡು ಚೆನ್ನಾಗಿ ಇರ್ತಾರೆ. ನೀನು ಹೇಳೋದು ಕರೆಕ್ಟೇ. ಯಾವ ಜಾತಿನೂ ಇಲ್ಲ, ಯಾತದ್ದು ಇಲ್ಲ. ನಮ್ಮ ಪೂರ್ವಿಕರು ಮಾಡ್ಕೊಂಡಿರೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದು ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೇ ನಾವು. ಬಿಡುವಾಗಲಿ. ಅಡುಗೆ ಮಯ ಮಾಡಿದ್ದಮ್ಮಯ್ಯ? ಅಮ್ಮಯ್ಯ ಅದು ಯಾಕೆ ಹೇಳೋಣ ನಿನಗೆ? ಬೆಳಿಗ್ಗೆ ನುಗ್ಗೆ ಸೊಪ್ಪಿನ ಸಾರು ಮಾಡಿದ್ದೆ. ನುಗ್ಗೆ ಸೊಪ್ಪಿನ ಸಾರು ಮಾಡಿದಾಗ ಅದು ಯಾಕೋ ಏನೋ ಡೈಜೆಷನ್ ಆಗಿಲ್ಲ. 26 ಸಲ ಬರೀ ಹೋಗೋದು ಬರೋದು ಹೋಗೋದು ಬರೋದು ಆಗ್ಬಿಟ್ಟೈತಿ. ಯಾಕೋ ಬೇದಿ ಆಗ್ಬಿಟ್ಟೈತಮ್ಮಯ್ಯ, ಭಾರಿ ಬೇದಿ. ನನ್ನ ಮಗನಿಗೂ ಅಷ್ಟೇ, ಯಾಕೋ ನುಗ್ಗೆ ಸೊಪ್ಪಿನ ಸಾರು ಅವನಿಗೂ ಹಿಡಿಸ್ಲಿಲ್ಲ ಅನಿಸುತ್ತೆ. ಅವನಿಗೂ ಬೇದಿ, ಏನು ಒಂದೇ ಸಮಕ್ಕೆ ಬೇದಿ ಹೋಗತ್ತಾಗಿ. ಯಾಕೆ ಮಾಡಿನೋ ಅನ್ನಿಸ್ತು. ಅಲ್ಲ ಸುಶೀಲ, ಕಡಲೆಕಾಯಿ ಎಲ್ಲ ಸುಲಿದು ಹಸ್ನು ಮಾಡ್ಕೊಂಡು ಕೇಳಿದ್ರಂತ ಅವಾಗಲೇ. ಯಾವಾಗ ಹಾಕ್ತೀರಾ ಕಡಲೆಕಾಯ ನೀವು? ನಮಗೊಂದು ಪ್ಯಾಕೆಟ್ ಕೊಡ್ಬೇಕು ನೋಡು. ತಿರ್ಗಾಮೇಲೆ ಕಡಲೆಕಾಯಿ ಬಂದಾಗ ನಮ್ಮವೂ ಖಾಲಿ ಆಗಿದ್ದಾವೆ. ನಮ್ಮವು ಇಲ್ಲ ಕಡಲೆಕಾಯಿ. ನೀವು ಬೆಳೆದಿದ್ದಾದ್ಮೇಲೆ ಎಲ್ಲ ಬಿಡಿಸಿದ್ದಾದ್ಮೇಲೆ ಹಸೇವು ಕೊಡ್ಬೇಕು ನಮಗೆ. ಬೇಸ್ಕೊಂಡು ತಿಮ್ಮಕ್ಕೆ ಹೆಂಗೆ? ಎಲ್ಲನೂ ಹಸ್ನು ಮಾಡಿ ಕ್ಲೀನಾಗಿ ತಂದ್ಕೊಡು. ದುಡ್ಡು ಕೊಡ್ತೀನಿ ತಂದ್ಕೊಡಮ್ಮಯ್ಯ. ಹೆಂಗ? ಸರಿ ಆಯ್ತು, ಭಾಗ್ಯಕ್ಕೆ ಯಾವ ತಂದ್ಕೊಡ್ತೀನಿ ಹೇಳು. ನಿನ್ ತಲೆ ಮೇಲೆ ಅಡ್ಡಾಡ್ತದೆ ಕಣೆ ಕಾಗೆ. ಆಮೇಲೆ ಕಾಗೆ ಅಡ್ರತ್ ನಿನ್ ಮೇಗೆ. ನನ್ನ ಕಾಗೆ ಬಡಿತೈತಿ. ಬಾರಿ 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 ಓಡಿಸಿ, ಕಾಗೆ ಓಡಿಸಿ ಬಾರಿ. ನನ್ನ ಬಡಿತೈತಿ. ಅಮ್ಮಯ್ಯ, ಕಾಗೆ ಬಡ್ದು ಬಿಟ್ಟೈತಿ ನಿನಗೆ. ಫಸ್ಟು ಎಲ್ಲೊಂದು ದೇವಸ್ಥಾನಕ್ಕೆ ಹೋಗು. ನಿಂಗೆ ಯಾಕೋ ಕಟ್ಟಿಸ್ಕೊಂಡೈತಿ. ಫಸ್ಟ್ ಹೋಗಿ ದೇವಸ್ಥಾನಕ್ಕೆ ಎಲ್ಲನ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರೋಕೆ ಹೋಗು. ಕಾಗೆ ಬಡಿದ್ರೆ ಒಳ್ಳೇದಲ್ಲಮ್ಮಯ್ಯ. ನೀನೇನು ಇವತ್ತು ತಪ್ಪು ಮಾಡಿದ್ಯಾ, ಅದಕ್ಕೆ ನೀನು ಕಾಗೆ ಬಡ್ದಿರೋದು. ನೀನು ತಪ್ಪು ಮಾಡಿಲ್ಲ ಅಂದ್ರೆ ಬಡಿಯೋದು ಸುಮ್ಮನೆ ಕಾಗೆ. ಕರ್ಮ ಯಾರನ್ನ ಬಿಡತ್ತಮ್ಮಯ್ಯ. ಅದಕ್ಕೆ ಹೇಳೋದು, ಏನೋ ತಪ್ಪು ಮಾಡಿದ್ಯಾ ಸ್ವಲ್ಪ ಯೋಚನೆ ಮಾಡು. ಆಮೇಲೆ ಇದು ಮಾಡ್ಕ. ಫಸ್ಟ್ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದು ಯಾರಿಗೆ ಏನು ಮಾಡಿದ್ಯಾ ಅನ್ನೋದು ಅವ್ರ ತಪ್ಪನ್ನ ಒಪ್ಕ. ಆಮೇಲೆ ಮುಂದೆ ಕೆಲಸ ಚೆನ್ನಾಗಿರ್ತೈತೆ ನಿಂದು. ಫಸ್ಟ್ ಹೋಗು ದರಿದ್ರ, ಫಸ್ಟ್ ಹೋಗು. ಪಾಸ್ಕೂಲ ಈ ನನ್ನ ಮಗೊಂದು ಒಂದು ಕಾಗೆ ನನಗೆ ಬಡಿಬೇಕೆ? ಅಯ್ಯೋ ದೇವ್ರೆ. ಸರಿ ಆಯ್ತು, ನೀನು ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗ್ಬತ್ತೀನಿ ಹೇಳಮ್ಮ. ಸರಿ ಆಯ್ತು, ನೀನು ಹೋಗು ಮಂಟೇಕಿ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲ, ಇವಳೇನೋ ಮಾಡಬಾರ್ದು ಮಾಡವಳೆ, ಆಗಬಾರ್ದು ಆಗೈತಿ. ಅದಕ್ಕೆ ಹೇಳೋದು, ಕರ್ಮ ಯಾರನ್ನೂ ಬಿಡಲ್ಲ ಅಮ್ಮದು. ಇವಳು ನೋಡೇ ತಿಳ್ಕೋಬೇಕು. ಇವಳು ಬರೀ ಅವರ ಅತ್ತೆ ಹಂಗೆ ಹಿಂಗೆ ಅಂತಂದು ಏನೋ ಒಂದು ಕಿತಾಪತಿ ಮಾಡವಳೆ. ಅದಕ್ಕೆ ಕರ್ಮ ಬಿಟ್ಟಿಲ್ಲ ಇವಳು. ಅದಕ್ಕೆ ಹೇಳೋದು, ಯಾರಿಗೆ ನ್ಯಾಯ ನೀತಿಯಿಂದ ಇರ್ತಾರೋ ಅವರೇ ಯಾವತ್ತಿದ್ರೂ ಒಳ್ಳೇದು ಅಂತ. ಯಾವಾಗ ಧರ್ಮ ಯಾವಾಗ ಪಾಲಿಸಲ್ವೋ ಅವರು ಹಿಂಗೆ ಆಗೋದು. ಕಾಲವೇ ತತ್ಸೈ ನಮಃ.